ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮ್ಯಾರೇಜ್ ನೆಪದಲ್ಲಿ ಯುವಕನಿಗೆ 35 ಲಕ್ಷ ಪಂಗನಾಮ ಹಾಕಲಾಗಿದೆ. ಮದುವೆ ಬಳಿಕ ಸೆಟಲ್ ಆಗೋಣ ಅಂದವಳು ಇದೀಗ ಎಸ್ಕೇಪ್ ಆಗಿದ್ದಾಳೆ. ಬೆಂಗಳೂರಲ್ಲಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ ಯುವಕ. ಆಗ್ನೇಯ ವಿಭಾಗ ಸೈಬರ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಮ್ಯಾರೇಜ್ ನೆಪದಲ್ಲಿ ಯುವಕನಿಗೆ 35 ಲಕ್ಷ ಪಂಗನಾಮ. ಮದುವೆ ಬಳಿಕ ಸೆಟಲ್ ಆಗೋಣ ಅಂತ ಹೇಳಿದ್ಲಂತೆ, ಬಟ್ ಅವಳೇ ಈಗ ಎಸ್ಕೇಪ್ ಆಗಿದ್ದಾಳೆ. ಬೆಂಗಳೂರಲ್ಲಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ ಯುವಕ. ಆಗ್ನೇಯ ವಿಭಾಗ ಸೈಬರ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಅನಿಲ್ ಎಂಬಾತನಿಗೆ 35 ಲಕ್ಷ ವಂಚನೆ ಮಾಡಿದ್ದಾಳೆ ಲಕ್ಷ್ಮಿ ಎಂಬ ಯುವತಿ. ಮ್ಯಾಟ್ರಿಮೋನಿಯಲ್ಲಿ ಹುಡುಗಿಯನ್ನ ಹುಡುಕ್ತಾ ಇರ್ತಾನೆ ಅನಿಲ್. ಈ ವೇಳೆ ಭಾಸ್ಕರ್ ರಾವ್ ಎಂಬಾತನಿಂದ ಅನಿಲ್ಗೆ ಒಂದು ಫೋನ್ ಕರೆ ಬರುತ್ತೆ. ನಿಮ್ಮ ಪ್ರೊಫೈಲ್ ಇಷ್ಟ ಆಗಿದೆ, ಲಕ್ಷ್ಮಿ ಅಂತ ಒಬ್ಳು ಹುಡುಗಿ ಇದ್ದಾಳೆ, ಅವಳಿಗೆ ನಿಮ್ಮ ನಂಬರ್ ಕೊಡ್ತೀನಿ ಅಂತ ಹೇಳಿದ್ರಂತೆ. ಬಳಿಕ ಲಕ್ಷ್ಮಿ ಮೊಬೈಲ್ ನಂಬರಿಂದ ಅನಿಲ್ಗೆ ಕಾಲ್ ಬರುತ್ತೆ. ಇಬ್ಬರು ಕೆಲ ದಿನಗಳ ಕಾಲ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಹಾಗೆ ಭವಿಷ್ಯದ ದೃಷ್ಟಿಯಿಂದ ಆನ್ಲೈನ್ನಲ್ಲಿ ಹೂಡಿಕೆ ಮಾಡಿ ಅಂತ ಲಕ್ಷ್ಮಿ ಹೇಳ್ತಾಳಂತೆ. ಅಂದರೆ ನಾನು ಕೂಡ ಹೂಡಿಕೆ ಮಾಡಿದ್ದೀನಿ, ಅದೇ ರೀತಿ ನೀವು ಕೂಡ ಇನ್ವೆಸ್ಟ್ ಮಾಡಿ ಅಂತ ಲಕ್ಷ್ಮಿ ಹೇಳಿದ್ಲು. ಕ್ರಿಪ್ಟೋದಲ್ಲಿ ಹೂಡಿಕೆ ಮಾಡಿದರೆ ಹೆಚ್ಚಿನ ಲಾಭ ಬರುತ್ತೆ ಅಂತ ಆತನ ಬ್ರೈನ್ ವಾಶ್ ಮಾಡೋದಕ್ಕೆ ಮುಂದಾಗ್ತಾಳೆ. ನೀನು ಈಗಿಂದಲೇ ಹೂಡಿಕೆ ಮಾಡು, ಮದುವೆ ಆದಮೇಲೆ ನಾವು ಅದೇ ದುಡ್ಡಲ್ಲಿ ಸೆಟಲ್ ಆಗೋಣ ಅಂತಲೂ ಕೂಡ ಆಕೆ ಹೇಳಿದ್ಲಂತೆ. ಆದರೆ ಅನಿಲ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಇದನ್ನು ಒಪ್ಕೊಂಡಿರಲಿಲ್ಲ. ಈಗ ಬೇಡ ಇದೆಲ್ಲ, ಮದುವೆ ಬಳಿಕ ಇದನ್ನೆಲ್ಲ ಮಾಡೋಣ ಅಂತ ಅನಿಲ್ ಹೇಳಿರ್ತಾನೆ. ಆದರೂ ಹಣ ಹೂಡಿಕೆ ಮಾಡುವಂತೆ ಪದೇ ಪದೇ ಪೀಡಿಸ್ತಾ ಇರ್ತಾಳೆ ಲಕ್ಷ್ಮಿ. ಯುವತಿ ಮಾತನ್ನು ನಂಬಿ ಹಂತ ಹಂತವಾಗಿ 35 ಲಕ್ಷ ಹೂಡಿಕೆಯನ್ನು ಮಾಡ್ತಾನೆ ಆತ. ಅದಾದಮೇಲೆ ವಾಪಸ್ ಆ ಲಾಭದ ಹಣವನ್ನು ಪಡೆಯೋದಕ್ಕೆ ಹೋದಾಗ ಆ ಖಾತೆ ಡಿಲೀಟ್ ಆಗಿತ್ತು. ಅದಾದಮೇಲೆ ಅವಳ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ. ವಿಶ್ವನಾಥ್, ಇನ್ನು ಯಾವ ರೀತಿ ಆಕೆ ವಂಚಿಸಿದ್ಲು, ಏನಿದೆ ಮಾಹಿತಿ ಅಂತ? ಸಿಂಜರಾ, ಮ್ಯಾಟ್ರಿಮೋನಿ ವೆಬ್ಸೈಟ್ ನಲ್ಲಿ ಹಲವರನ್ನ ಪರಿಚಯ ಮಾಡ್ಕೊಳ್ತಾ ಇರ್ತಾರೆ. ಅದೇ ರೀತಿಯಾಗಿ ಮದುವೆ ಆಗ್ಬೇಕು ಅನ್ನೋ ಉದ್ದೇಶದ ಮೇರೆಗೆ ಲಕ್ಷ್ಮಿ ಎಂಬ ಪ್ರೊಫೈಲ್ ಅನ್ನ ಈ ಭಾಸ್ಕರ್ ನೋಡಿರ್ತಾನೆ. ಅದಾದ್ಮೇಲೆ ರಿಕ್ವೆಸ್ಟ್ ಕೂಡ ಕಳ್ಸಿರ್ತಾನೆ. ಇನ್ನು ಭಾಸ್ಕರ್ಗೆ ಈ ಒಂದು ಯುವತಿ ಏನ್ ಪರಿಚಯ ಆಗ್ತಾಳೆ. ಪರಿಚಯ ಆದ್ಮೇಲೆ ಭವಿಷ್ಯದ ದೃಷ್ಟಿಯಿಂದ ಆನ್ಲೈನ್ ಅಲ್ಲಿ ಹೂಡಿಕೆ ಮಾಡ್ತೀನಿ, ಕ್ರಿಪ್ಟೋ ಕರೆನ್ಸಿಯಲ್ಲಿ ಹಣ ಹೂಡಿಕೆ ಮಾಡಿದ್ರೆ ಹೆಚ್ಚಿನ ಲಾಭವನ್ನು ಗಳಿಸಬಹುದು, ಹೀಗಾಗಿ ಮದುವೆ ಆದ್ಮೇಲೆ ನಾವು ಒಳ್ಳೇದಾಗಿ ಸೆಟ್ಲ್ ಆಗ್ಬೋದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಹಂತ ಹಂತವಾಗಿ 35 ಲಕ್ಷ ರೂಪಾಯಿ ಹಣವನ್ನ ಪಡೆದುಕೊಂಡು ಈಗ ಯಾಮಾರಿಸುವಂತದ್ದು ಮತ್ತು ಮೊಬೈಲ್ ನಂಬರ್ ಅನ್ನು ಕೂಡ ಸ್ವಿಚ್ ಆಫ್ ಮಾಡಿಕೊಂಡು ಪರಾರಿ ಆಗಿದ್ದಾಳೆ ಅನ್ನೋದು ಮಾಹಿತಿ ಕೂಡ ಇದೆ. ಸದ್ಯಕ್ಕೆ ಮೊಬೈಲ್ ನಂಬರ್ ಏನು ಆಫ್ ಆಗಿದೆ, ಅದಕ್ಕೂ ಬಿಫೋರು ಕೆಲವೊಂದು ಬಾರಿ ಫೋನ್ ಅನ್ನ ಮಾಡಿ ಪದೇ ಹಣವನ್ನ ಕೇಳುವಂತಹ ಕೆಲಸವನ್ನು ಕೂಡ ಆಯ್ಕೆ ಮಾಡಿದ್ಲು. ಸದ್ಯಕ್ಕೆ ಸಂಪರ್ಕಕ್ಕೆ ಸಿಗದಂತಹ ಹಿನ್ನೆಲೆಯಲ್ಲಿ ಈ ಯುವತಿಯ ವಿರುದ್ಧವಾಗಿ ಈಗ ಈ ನೊಂದಂತಹ ವ್ಯಕ್ತಿ ಏನಿದ್ದಾನೆ ಈತ ಈಗ ಕಂಪ್ಲೇಂಟ್ ಅನ್ನು ಕೂಡ ರಿಜಿಸ್ಟರ್ ಮಾಡಿರುವಂತದ್ದು. ಸದ್ಯಕ್ಕೆ ಆಗ್ನೇಯ ವಿಭಾಗದ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ವಂಚಕಿಗಾಗಿ ಈಗ ಪೊಲೀಸರು ಬಲೆಯನ್ನ ಬೀಸಿರುವಂತದ್ದು. ಸಿಂಚನ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.